हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोद्धारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारो व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವ ವಿಜಯ ಮಹಾಕಾವ್ಯ. ಇದರಲ್ಲಿ ನಮಗೆ ನಾರಾಯಣ ಮಹರ್ಷಿಯ ನಾನಾ ಅವತಾರ ರೂಪಗಳನ್ನೆಲ್ಲ ಆಚಾರ್ಯರು ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ರೂಪ ತಾಳಿದಂತಹ ಹರಿಯೇ ಈ ನಾರಾಯಣ ಮಹರ್ಷಿ ಎನ್ನುವ ಈ ಒಂದು ಅತ್ಯುತ್ತಮವಾದ ಅನುಸಂಧಾನದಲ್ಲಿ ಅವರ ಮನಸ್ಸಿನಲ್ಲಿ ಆ ಬಂದ ರೂಪಗಳು ಅವುಗಳನ್ನ ಇಲ್ಲಿ ತಿಳಿಸ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಇದರಲ್ಲಿ ನಮ್ಗೀಗ ಪರಮಾತ್ಮ ರಾಮಾವತಾರ ಕೃಷ್ಣಾವತಾರ ಎರಡನ್ನು ಮಾಡಿದ್ದಾನೆ. ಇವೆರಡನ್ನು ಕೂಡಿಸಿಯೇ ಎರಡು ಅರ್ಥಗಳನ್ನ ಗ್ರಹಿಸಲಿಕ್ಕೆ ಬರುವಂತಹ ಪದಗಳನ್ನ ಪ್ರಯೋಗ ಮಾಡಿ ಶ್ಲೋಕಗಳನ್ನ ಇಲ್ಲಿ ನಮಗೆ ಹೇಳ್ತಾರೆ. ಒಟ್ಟು ನಮಗೆ ರಾಮಕಥೆ ಕೃಷ್ಣ ಕಥೆ ಎರಡೂ ಒಮ್ಮೆಲೆ ಸಿಗ್ತದೆ. ಮುನಿ ಸಪ್ತತಂತು ಕೃತ ವೈರ ಬಂಧನಂ ಪಟುಕೇಶ್ವರಿಷ್ಟ ಪದ ಮುಖ್ಯ ದುರ್ಜನಂ ಕ್ಷಪಯಂತ ಮುದ್ಯತ ಸುಬಾಹುಮಾಹವೇ ತಮಥಾಭ್ಯನಂದದಮರಾದಿ ಸದ್ಗಣ ಎನ್ನುವಂತಹ ಶ್ಲೋಕ. ಈ ಪರಮಾತ್ಮ ಶ್ರೀರಾಮ ಇವ ವಿಶ್ವಾಮಿತ್ರರೊಟ್ಟಿಗೆ ತನ್ನ ತಮ್ಮ ಲಕ್ಷ್ಮಣನೊಡಗೂಡಿ ಸಿದ್ಧಾಶ್ರಮಕ್ಕೆ ಹೋದ. ವಿಶ್ವಾಮಿತ್ರರ ಆಶ್ರಮ ಸಿದ್ಧಾಶ್ರಮ. ಅಲ್ಲಿ ಯಜ್ಞ ಪ್ರಾರಂಭ ಮಾಡುವಂಥ ಸಂದರ್ಭ. ಯಜ್ಞ ರಕ್ಷಣೆಗೆ ರಾಮಲಕ್ಷ್ಮಣರು ನಿಂತಿದ್ದಾರೆ. ಹಾಗೆ ಯಜ್ಞ ನಾಶ ಮಾಡಬೇಕು ಅಂತ ಯಜ್ಞ ನಾಶ ಮಾಡಲಿಕ್ಕಾಗಿಯೇ ಬಂದವರು ಸುಬಾಹು ಮಾರೀಚ ಇತ್ಯಾದಿಗಳು. ಅವರು ಹೇಗಿದ್ದಾರೆ ಅಂದರೆ ಅವರು ಕಟು ಕೇಶ್ಯರಿಷ್ಟ ಪದ ಮುಖ್ಯ ದುರ್ಜನಂ ಅಂತ ಹೇಳ್ತಾರೆ. ಕಟು ಅಂದರೆ ಒರಟು ಅಂತ ಅರ್ಥ. ಕಟು ಅಂದರೆ ಒರಟಾದ ಕೇಶ, ಒರಟಾದಂತಹ ಕೇಶಿ ಅಂದರೆ ಕೇಶವುಳ್ಳವನು ಅಂತ. ಒರಟು ಕೂದಲಿನ ಆ ದುಷ್ಟನಾದಂತಹ ದುರ್ಜನನಾದಂಥವನು ಅವನು ಸುಬಾಹು ಅಂತ. ಸುಬಾಹುವಿನೊಟ್ಟಿಗೆ ಮಾರೀಚನು ಇದ್ದಾನೆ. ಅವನು ಯಜ್ಞಭಂಗ ಮಾಡಲಿಕ್ಕೆ ಬಂದವ. ಅವನೊಟ್ಟಿಗೆ ರಾಮನ ಯುದ್ಧ. ಆಹವೆ ಅಂದರೆ ಯುದ್ಧದಲ್ಲಿ ಅಂತ ಅರ್ಥ. ಆ ಯುದ್ಧ ಸಂದರ್ಭದಲ್ಲಿ ಸುಬಾಹುವಿನೊಟ್ಟಿಗೆ ಯುದ್ಧ ಮಾಡುವಂತಹ ರಾಮ ಸುಬಾಹುವನ್ನ ಕೊಂದೇ ಹಾಕಿಬಿಟ್ಟ. ಹೀಗೆ ಅಲ್ಲಿ ಆ ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆಯನ್ನು ರಾಮ ಮಾಡಿದ. ಇದನ್ನ ದೇವತೆಗಳೆಲ್ಲ ನೋಡಿ ಆನಂದಿಸಿದರು. ಯಾಕೆಂದ್ರೆ ಲೋಕಕಂಟಕನಾಗಿದ್ದಂಥವನು ಸುಬಾಹು. ಮಾರೀಚನು ಅಷ್ಟೇ. ಮಾರೀಚನನ್ನು ತನ್ನ ಒಂದು ಬಾಣದಿಂದ ಅವನನ್ನ ಎತ್ತಿ ಒಗೆದದ್ದೆಲ್ಲಿಗೆ ಅಂದ್ರೆ ಪಶ್ಚಿಮ ಸಮುದ್ರ ತೀರಕ್ಕೆ. ಅದು ಗೋಕರ್ಣ ಕ್ಷೇತ್ರ. ಆ ಗೋಕರ್ಣ ಕ್ಷೇತ್ರದ ಒಂದು ಗುಡ್ಡದ ಮೇಲೆ, ಗೋಕರ್ಣ ಕ್ಷೇತ್ರದ ಸಮುದ್ರ ತೀರದಲ್ಲಿ ಎತ್ತಿ ಒಗೆದ. ಅಲ್ಲಿ ಸೇರಿದಂತಹ
ಆ ಗೋಕರ್ಣವನ್ನು ಸೇರಿದಂತಹ ಮಾರೀಚ ಅಲ್ಲಿಯೇ ಒಂದು ಬದಿಗೆ ಸಮುದ್ರ ಸ್ನಾನ ಮಾಡಿ ತಪಸ್ಸಿಗೆ ಆರಂಭ ಮಾಡಿದ. ಏನ್ ತಪಸ್ಸು ಮಾಡ್ತಾನವನು? ಎಲ್ಲರೂ ಅಷ್ಟೇ, ರಕ್ಕಸರೆಲ್ಲ ತಪಸ್ಸು ಮಾಡ್ತಾರೆ. ಕಡೆಗೆ ಪ್ರತ್ಯಕ್ಷನಾದಂತಹ ಶಿವನೋ ಬ್ರಹ್ಮನೋ ಇದ್ರೆ ಅವರಲ್ಲಿ ಏನೋ ಕೇಳಬಾರದ ವರಗಳನ್ನೆಲ್ಲ ಕೇಳ್ತಾರೆ. ಕೊಡುವವರು ಹೌದು, ಆದರೆ ಪರಮಾತ್ಮ ಆ ವರಗಳನ್ನು ಭಂಗಿಸ್ತಾನೆ ಪರಮಾತ್ಮ. ಇದೆಲ್ಲ ನಾವು ಎಷ್ಟೋ ರಕ್ಕಸರ ಅಂತ್ಯದ ಬಗ್ಗೆ ಇರುವ ಕಥೆ ನೋಡುವಾಗ ಗೊತ್ತಾಗ್ತದೆ. ಹೀಗೆ ಈ ಒಂದು ಯಜ್ಞ ಸಂರಕ್ಷಣೆ, ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆ ಆಯಿತು. ದುಷ್ಟರಾದಂತಹ ಸುಬಾಹು ಮಾರೀಚರ ನಿಗ್ರಹ ಆಯಿತು. ಮಾರೀಚನನ್ನು ಬದುಕಿಸಿ ಉಳಿಸಿದ. ಆದರೆ ಸುಬಾಹುವನ್ನು ಮಾತ್ರ ಸಂಹರಿಸಿಯೇ ಬಿಟ್ಟ ಅಂತ ಇಷ್ಟು ವಿಷಯಗಳನ್ನ ನಮಗಿಲ್ಲಿ ತಿಳಿಸ್ತಾರೆ. ಇದು ರಾಮಕಥೆ. ಈ ಕೃಷ್ಣ ಕಥೆ ನೋಡುವ. ಕೃಷ್ಣ ಏನ್ ಮಾಡಿದ? ಕೃಷ್ಣ ಅಂದ್ರೆ ಅವನು ರಾಮನ ಅವತಾರದಲ್ಲಿ ಹೇಗೆ ಋಷಿಗಳ ವೈರಿಗಳಾಗಿದ್ದಂತಹ ರಕ್ಕಸರನ್ನ ಸಂಹಾರ ಮಾಡಿದ್ದು ರಾಮ. ದ್ವಾಪರ ಯುಗದಲ್ಲೇನು ಕಡಿಮೆ ಇಲ್ಲ. ದ್ವಾಪರ ಯುಗದಲ್ಲಿ ಸಾಕಷ್ಟು ರಕ್ಕಸರಿದ್ದಾರೆ. ಅವರೆಲ್ಲ ಋಷಿ ಜನರಿಗೆ ಪೀಡಿಸುವವರು. ಅವರು ಯಾರು ಅಂದ್ರೆ, ಕಟು ಅಂದ್ರೆ ಕಠಿಣ ಅಂತ ಅರ್ಥ. ಕಟು ಅಂದ್ರೆ ಕಠಿಣ, ಒರಟು, ಈ ರೀತಿಯ ಅರ್ಥಗಳನ್ನು ಹೇಳ್ಬೋದು. ಹೆಚ್ಚು ಕಡಿಮೆ ಒಂದು ಅರ್ಥ ಅಷ್ಟೆ. ಕಟುವಾಗಿ ಮಾತಾಡಿದ ಅಂದ್ರೆ ಅರ್ಥ ಏನು? ಒರಟು ಮಾತಾಡಿದ ಅಂತ ಅರ್ಥ. ಹಾಗೆ ಆ ರೀತಿ ಅಂದ್ರೆ ಸ್ವಭಾವ, ಮತ್ತೊಬ್ಬರನ್ನು ನೋಯಿಸ್ಲಿಕ್ಕೆ ಇರುವಂತಹ ಸ್ವಭಾವ. ಅಂತಹ ದುಷ್ಟರಾದಂತಹ ಕೇಶಿ, ಅರಿಷ್ಟ ಎನ್ನುವ ಹೆಸರಿನ ಅಸುರರು. ಕೇಶಿ ಎನ್ನುವ ಕುದುರೆ ರೂಪದಲ್ಲಿ ಬಂದವ, ಅರಿಷ್ಟಾಸುರ ಇನ್ನೊಬ್ಬ. ಇವರೆಲ್ಲರೂ ಕೂಡ ಮುಖ್ಯರಾದಂತಹ, ಈ ಹೆಸರುಳ್ಳಂತಹ ಮುಖ್ಯರಾದಂತಹ ಇವರೆಲ್ಲ ದುರ್ಜನರು, ಮಹಾದುರಾತ್ಮರು, ಋಷಿಗಳನ್ನೆಲ್ಲ ಕಾಡಿಸುವಂಥವರು. ಇವರನ್ನೆಲ್ಲ ಕ್ಷಪಯಂತಂ ಅಂತಾರೆ. ಕ್ಷಪಯಂತಂ ಅಂದ್ರೆ ನಾಶ ಮಾಡುವವನು ಯಾರು? ರಾಮ. ಮತ್ತು ಉದ್ಯತ ಸುಬಾಹು ಮಾಹವೇ, ಅಂತಹ ರಕ್ಕಸರನ್ನ ಸಂಹಾರ ಮಾಡಲಿಕ್ಕೆ ಅವರೊಟ್ಟಿಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಕೃಷ್ಣ ತನ್ನ ತೋಳನ್ನೆತ್ತಿ, ಸುಬಾಹು ಅಂದ್ರೆ ಚಂದದ ತೋಳು, ತನ್ನ ಚಂದದ ತೋಳನ್ನ ಮೇಲೆತ್ತಿ ಯುದ್ಧವನ್ನ ಅವರೊಟ್ಟಿಗೆ ಮಾಡಿದ. ಇಂತಹ ಈ ಯಾವ ಹರಿಯನ್ನು ಅಂದ್ರೆ ಕೃಷ್ಣನನ್ನು ನೋಡಿ ಬಹಳ ಆನಂದಿಸಿದಂತಹ ಎಲ್ಲ ದೇವತೆಗಳು ಕೂಡ ಆ ಕೃಷ್ಣನನ್ನ ಅಭಿನಂದಿಸಿದ್ರು ಅಂತ ಅರ್ಥ. ರಕ್ಕಸ ಸಂಹಾರ ಮಾಡಿದ ಕೂಡಲೇ ದೇವತೆಗಳು ಅಭಿನಂದಿಸಿ ಹೂಮಳೆ ಸುರಿಸ್ತಿದ್ರು. ರಾಮಾವತಾರದಲ್ಲೂ ಅಷ್ಟೆ. ರಾಮ ಕೃಷ್ಣ ಎರಡೂ ಅವತಾರಗಳಲ್ಲಿ ತನ್ನ ಬಲಕಾರ್ಯದಿಂದ ಪರಮಾತ್ಮ ರಕ್ಕಸರ ಸಂಹಾರ ಮಾಡಿದ. ಅದಕ್ಕೆ ದೇವತೆಗಳು ಹೂಮಳೆ ಸುರಿಸಿದ್ರು ಎನ್ನುವಂಥದ್ದೇ ತಾತ್ಪರ್ಯ. ಸವನೆ ವಿಕಸ್ವರ ಗುಣಸ್ವರ ದ್ವಿಜೇ ಸ್ಫುರಿತೆ ಚರನ್ ಸಕಲ ಗೋಕುಲ ಪ್ರಿಯ ಹಿತಕಾಮತಾಪಸರಸಾರ್ದ್ರಧೀಗಿರಃ ಪ್ರತಿಲಾಳಯನ್ನರಮತೈಷ ಸುಂದರೀಷಿ. ಈ ಯಾವ ಯಜ್ಞ ನಡೆದಿತ್ತಲ್ವ, ಎಲ್ಲಿ? ಪರಶುರಾಮ ಅಲ್ಲ, ವಿಶ್ವಾಮಿತ್ರರು ನಡೆಸಿದಂತಹ ಮಹಾಯಜ್ಞ. ಆ ಯಜ್ಞವನ್ನ ಅತ್ಯಂತ ಸದ್ಗುಣಿಗಳಾದಂತಹ ಬ್ರಾಹ್ಮಣರೆಲ್ಲ ಅಲ್ಲಿ ಸೇರಿ ನೋಡಿದರು. ಒಂದು ಯಜ್ಞ ಆಚರಿಸಬೇಕಾದ್ರೆ ಬಹುಜನ ಬ್ರಾಹ್ಮಣರಿಗೆ ಆಹ್ವಾನ ಇರ್ತದೆ. ವಿಶ್ವಾಮಿತ್ರರು ಕೂಡ ಅದೇ ರೀತಿ ಆಹ್ವಾನಿಸಿದ್ರು. ಅದನ್ನೆಲ್ಲ ಅಲ್ಲಿಯ ಜನರನ್ನೆಲ್ಲ ಆ ಋಷಿ ಸಮೂಹವೆಲ್ಲ ನೋಡಿ ಆನಂದಿಸಿದ್ರು. ಹೀಗೆ ಶ್ರೀರಾಮಚಂದ್ರ ಒಬ್ಬರಿಗಲ್ಲ, ತಪಸ್ವಿಗಳಾದಂತಹ ಎಲ್ಲ ಋಷಿಗಳಿಗೂ ಸಂತೋಷ ಕೊಟ್ಟ. ವಿಶ್ವಾಮಿತ್ರರಿಗೆ ಯಜ್ಞ ಸಂರಕ್ಷಣೆ ಮಾಡಿಕೊಟ್ಟು ಅವರ ಯಜ್ಞವನ್ನ ಪೂರೈಸುವುದಕ್ಕೆ ಅನುವು ಮಾಡಿಕೊಟ್ಟು ಅವರನ್ನು ಸಂತೋಷಪಡಿಸಿದ. ಹಾಗೆ ಉಳಿದ ಎಲ್ಲ ಅನೇಕ ಋಷಿ ಜನರೇನಿದ್ರು ಅವರೆಲ್ಲರೂ ಈ ಯಜ್ಞವನ್ನ ನೋಡಿ ಆನಂದಿಸಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ರಾಮ ದರ್ಶನ ಮಾಡಿಯೇ ಸರ್ವ ಋಷಿಗಳು ಕೂಡ ಆನಂದಿಸಿಬಿಟ್ರು. ಅದು ಮುಖ್ಯವಾಗಿ ನಾವು ಗ್ರಹಿಸಬೇಕಾದ ಅಂಶ. ಕೆಲವೊಮ್ಮೆ ನಾನು ಹೇಳಬೇಕಾದ್ರೆ ಸಾಕ್ಷಾತ್ತಾಗಿ ಶ್ಲೋಕಾರ್ಥ ಇರದೇ ಹೋಗಿರ್ಬೋದು, ಆದರೆ ಆ ಶ್ಲೋಕದಲ್ಲಿ ಆನುಷಂಗಿಕವಾಗಿ ನಾವು
ಗ್ರಹಿಸಬಹುದಾದ ಒಂದು ಭಾವ ಇರ್ತದೆ. ಅದನ್ನು ಕೂಡ ನಾವು ಸೇರಿಸಿ ಹೇಳುವಾಗ ಆ ಮೂಲಕ್ಕೇನು ಅಪಚಾರವಲ್ಲ, ನಮಗೆ ಸ್ವಲ್ಪ ತಿಳಿವು ಹೆಚ್ಚಾಗ್ತದೆ ಅಂತ ತಿಳಿದುಕೊಳ್ಳುವಾಗ ಸಂಬಂಧಿಯಾದಂತಹ ವಿಷಯಗಳನ್ನು ಹೇಳ್ಬೋದು. ಆ ರೀತಿ ನಾನು ಹೇಳುವುದಷ್ಟೆ. ಈಗಿಲ್ಲಿ ಯಾವಾಗ ಈ ಋಷಿ ಜನರಿಗೆಲ್ಲ ತಮ್ಮನ್ನು ಪೀಡಿಸ್ತಾ ಇದ್ದಂತಹ ಸುಬಾಹು ಮಾರೀಚರ ಸಂಹಾರ ಆದಾಗ ಆನಂದಿಸಿದ್ರು ಅವರೆಲ್ಲರೂ ಕೂಡ ತಮ್ಮ ಮನಃಪೂರ್ವಕವಾದಂತಹ ಉತ್ತಮ ವಾಕ್ಯಗಳಿಂದ ರಾಮನನ್ನು ಅಭಿನಂದಿಸಿದರು. ಅದು ಹೀಗೆ ಇದ್ದದ್ದು. ಈ ರೀತಿಯಾಗಿ ಅದು ಹೇಗೆ ಕಾಣ್ತದೆ ಅಂದರೆ, ಗೋಕುಲ ಅಂತ ಹೇಳ್ತಾರೆ. ಗೋಕುಲ ಅಂದರೆ ಗೋಕುಲದಲ್ಲಿ ಹಕ್ಕಿಗಳ ಚಿಲಿಪಿಲಿ ಅತ್ಯಂತ ಮಧುರ. ಗೋ ಅನ್ನೋ ಪದಕ್ಕೆ ಕುಲ ಅಂದರೆ ಸಮೂಹ ಅಂತರ್ಥ, ಗೋ ಅಂದರೆ ಮಾತು ಅಂತರ್ಥ. ಗೋ ಶಬ್ದಕ್ಕೆ ಮಾತು, ಮಾತು ಅಂದರೆ ನಮ್ಮ ಮಾತಲ್ಲ, ಮತ್ತೆ ಶ್ರುತಿವಾಕ್ಯ ಅಂತರ್ಥ. ಶ್ರುತಿವಾಕ್ಯವನ್ನೇ ಮಾತಾಡುವಂಥವರು ಯಾರು? ಋಷಿಜನರು. ಆ ಋಷಿಜನರೆಲ್ಲ ಸಾಮೂಹಿಕವಾಗಿ ರಾಮನನ್ನ ಬಹುವಿಧವಾಗಿ ಕೊಂಡಾಡಿದರು. ಅಂದರೆ ಋಷಿಗಳು ಶ್ರುತಿವಾಕ್ಯಗಳನ್ನು ಹೇಳಿ ಹೇಳಿ ರಾಮನನ್ನ ಸ್ತೋತ್ರ ಮಾಡುವಂತಹ ಆ ಪ್ರಶಂಸೆಯ ಮಾತುಗಳನ್ನು ಆಡ್ತಾರೆ. ಇದಿಷ್ಟು ನಾವು ತಿಳಿತೇವೆ. ಹೀಗೆ ಶ್ರೀರಾಮ ಎಲ್ಲರ ಪ್ರೀತಿ ಪಾತ್ರನಾಗಿ, ಎಲ್ಲರ ಭಕ್ತಿಗೆ ಪಾತ್ರನಾಗಿ ಶ್ರೀರಾಮ ಅಲ್ಲಿ ಎಲ್ಲರನ್ನು ರಂಜಿಸಿದ. ಮತ್ತು ಶ್ರೀರಾಮ ಎಲ್ಲರನ್ನು ಕೂಡ ತನ್ನ ಈ ಒಂದು ಪ್ರಭಾವದಿಂದ ಎಲ್ಲರ ಮನಸ್ಸನ್ನು ರಂಜಿಸ್ತಾನೆ, ಎಲ್ಲರನ್ನು ಕೂಡ ಅನುಗ್ರಹಿಸ್ತಾನೆ. ಅವನ ಪ್ರಭಾವವೇ ಮನೋಹರ ಪ್ರಭಾವ, ರಾಮನಿಗೆ ಮನೋಹರ ಪ್ರಭಾವ ಇದ್ದದ್ದು ಅಂತ ಹೀಗೆ ಇಷ್ಟು ವಿಷಯವನ್ನ ನಮಗಿಲ್ಲಿ ರಾಮಾವತಾರದಲ್ಲಿ ಹೇಳುವುದು. ಕೃಷ್ಣಾವತಾರಕ್ಕೆ ಇದನ್ನೇ ಹೇಳುವಾಗ ಅಲ್ಲಿ ಸವನೇವಿಕಸ್ವರ ಗುಣಸ್ವರ ದ್ವಿಜೆ ಅಂತ ಹೇಳ್ತಾರೆ. ಈಗ ಸಂಪೂರ್ಣ ಗೋಕುಲಕ್ಕೆ ಹೋಗ್ಬೇಕು ನಾವು. ಸಂಪೂರ್ಣ ವರ್ಣನೆ ಗೋಕುಲಕ್ಕೆ ಅನ್ವಯಿಸ್ತದೆ. ಸ್ವಲ್ಪ ಹೆಚ್ಚು ಚಂದ ಸೇರ್ತದೇನೋ ಅನಿಸ್ತದೆ, ಎರಡೂ ಸಮಾನವಾಗಿ ಅನ್ವಯ ಆಗ್ತದೆ. ಆದರೂ ಕೂಡ ನಮಗೇನು ಅನಿಸ್ತದೆ, ಗೋಕುಲಕ್ಕೆ ಇವರು ಹೆಚ್ಚು ಗೋಕುಲ ವರ್ಣನೆಯನ್ನೇ ಹೆಚ್ಚಾಗಿ ಮಾಡಿದ್ರ ಅಂತ ಹೀಗೂ ಅನ್ನಿಸ್ತದೆ. ಹೇಗೂ ತಗೊಳ್ಬೋದು. ಅವರ ಉದ್ದೇಶವೇ ರಾಮಕೃಷ್ಣ ಎರಡೂ ಅವತಾರಗಳನ್ನು ವರ್ಣಿಸುವಂಥದ್ದು. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಆ ಕೃಷ್ಣ ಸಕಲ ಗೋಕುಲ ಪ್ರಿಯ. ಗೋಕುಲ ಅಂದರೆ, ಕುಲ ಅಂದರೆ ಸಮೂಹ, ಈಗಾಗಲೇ ಹೇಳಿದೆ. ಗೋ ಶಬ್ದಕ್ಕೆ ಒಂದು ಶ್ರುತಿವಾಕ್ಯ ಅಂತ, ಅದು ಋಷಿಗಳಿಗೆ ಅನ್ವಯ. ಗೋವು ಅಂದರೆ ನಮ್ಗೆ ಗೊತ್ತಿದೆ ಅಲ್ವಾ, ಆಕಳು. ಹಾಗೆ ಗೋಕುಲ ಅಂದರೆ ಆ ಗೋವುಗಳ ಸಮೂಹ. ಆ ಗೋವುಗಳ ಸಮೂಹಕ್ಕೆ ಅತ್ಯಂತ ಪ್ರಿಯನಾದವನು ಶ್ರೀಕೃಷ್ಣ. ಇವನು ಆ ನಂದಗೋಕುಲದಲ್ಲಿ ಎಲ್ಲ ಕಡೆ ಅಡ್ಡಾಡ್ತಾ ಇದ್ದಾನೆ, ಸಂಚರಿಸ್ತಾ ಇದ್ದಾನೆ. ಬೆಳಗಿನ ವೇಳೆ ಆಯಿತು ಅಂದರೆ ಸಾಕು, ಅಲ್ಲಿ ಎಲ್ಲ ಆ ಹಕ್ಕಿ ಪಕ್ಷಿಗಳೆಲ್ಲ ಚಿಲಿಪಿಲಿ ಕೂಗ್ತವೆ. ಹಕ್ಕಿ ಪಕ್ಷಿಗಳೆಲ್ಲ ತಮ್ಮ ಮಧುರವಾದಂತಹ ದನಿಯಿಂದ ಸದ್ದು ಮಾಡ್ತವೆ. ಆ ಇನಿದನಿಯನ್ನು ಕೇಳುವುದೇ ಒಂದು ಸಂತೋಷ. ಆ ಸಮಯದಲ್ಲಿ ಅಲ್ಲಿ ಇಡೀ ಗೋಕುಲಕ್ಕೆ ಅತ್ಯಂತ ಪ್ರಿಯನಾಗಿ ರಂಜಿಸ್ತಾ ಇರುವವನು, ಕಾಣಿಸ್ತಾ ಇರುವವನು ಶ್ರೀಕೃಷ್ಣ. ಇಂತಹ ಕೃಷ್ಣ ಅವನು ಅಲ್ಲಿ ಏನಾಗಿದ್ದಾನೆ, ಅವನು ತಾಪಸ ರಸಾರ್ದ್ರ ಧೀಗಿರಹ. ಅವನು ಎಲ್ಲರ ಮಾತಿಗೆ, ಎಲ್ಲರ ಬುದ್ಧಿಯಿಂದ, ಬುದ್ಧಿಪೂರ್ವಕವಾಗಿ ಯಾರ್ಯಾರು ಇನ್ನೂ ಒಂದು ಅರ್ಥ ಇದೆ. ಹಿತಕಾಮ ತಾಪಸ ರಸಾರ್ದ್ರಧೀಗಿರಹ ಅನ್ನೋದು ರಾಮನಿಗನ್ವಯ. ಅಂದರೆ ಎಲ್ಲ ಋಷಿಗಳು ಕೂಡ ಇಷ್ಟಪಟ್ಟು ತಪಸ್ಸನ್ನು ಮಾಡುವಂಥವರು. ಅವರ ತಪಸ್ಸಿನ ಆ ಒಂದು ಭಕ್ತಿಯ ರಸದಿಂದ ತೋಯ್ದಂತಹ ಬುದ್ಧಿ, ಮನಸ್ಸು, ಅಂತಹ ಆ ಪರಮಾತ್ಮನ ಭಕ್ತಿ ರಸದಿಂದ ತುಂಬಿದಂತಹ ಮನಸ್ಸಿನಿಂದ ಅವರ ಮಾತುಗಳು ಹೊರಡ್ತಾ ಇದ್ದು. ಅದು ಆ ಹಕ್ಕಿಯ ಚಿಲಿಪಿಲಿ ಗಾನದ ಹಾಗೆ, ಇನಿದನಿಯ ಹಾಗೆ ಕೇಳಿಸ್ತಿತ್ತು ಅಂತ. ಇದ್ಯಾವುದು? ವಿಶ್ವಾಮಿತ್ರರ ತಪೋವನದಲ್ಲಿ ಇದ್ದಂತಹ ಆ ಪರಿಸರದಲ್ಲಿ ಇದ್ದದ್ದನ್ನು ವರ್ಣಿಸುವುದು. ಇಲ್ಲಿ ಕೃಷ್ಣನಿಗೆ ಹೇಳಬೇಕಾದ್ರೆ ತಾಪ ಸರಸಾರ್ದ್ರ
ಧೀಗಿರಹ. ತಾಪ ಅಂದ್ರೇನು? ಸೆಖೆ, ಬೇಗೆ. ಕಾಮತಾಪ ಎಲ್ಲರಿಗೂ ಕೂಡ ಆ ಗೋಕುಲದ ಸ್ತ್ರೀಯರಿದ್ರಲ್ಲ, ಗೋಪಕನ್ಯೆಯರು, ಗೋಪಕನ್ಯೆಯರ ಕಾಮತಾಪ ಏನಿತ್ತು, ಆ ಕಾಮ ತಾಪವನ್ನ ಶಮನ ಮಾಡುವಂತಹ ರಸವನ್ನು ರಸದಿಂದ ಮೆದುವಾದಂತಹ ಮನಸ್ಸು ಮೆದುವಾದ ಮನಸ್ಸಿನಿಂದ ಮಾತುಗಳನ್ನಾಡುವವ ಕೃಷ್ಣ ಅಂತ. ಅಂದ್ರೆ ಕೃಷ್ಣನ ಮಾತುಗಳು ಅಂದ್ರೆ ಅದು ಕಾಮತಾಪದಿಂದ ಬೇಗೆಯನ್ನು ಅನುಭವಿಸಿದಂತಹ ಸ್ತ್ರೀಯರ ಮನಸ್ಸನ್ನು ಶಾಂತಗೊಳಿಸುವಂತಹ, ತಾನೇ ಅವರ ಆ ಸ್ತ್ರೀಯರ ಮಾತುಗಳಿಗೆ ಅವನು ಕೃಷ್ಣ ತಾನು ಶಮನ ಮಾಡುವಂಥದ್ದು, ರಸ ಸುರಿಸಿ ತಾಪ ಕಡಿಮೆ ಮಾಡುವಂಥದ್ದು, ಹೀಗೆ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಹೀಗೆ ಆ ಕಾಮದ ತಾಪದಿಂದ ಮನಸ್ಸೆಲ್ಲ ಕರಗಿ ರಸಿಕತನದಿಂದ ಯಾವ ಆ ಸ್ತ್ರೀಯರು ಇದ್ದಾರೋ ಅವರನ್ನೆಲ್ಲ ಪ್ರತಿಲಾಳಯನ್, ಅವರನ್ನೆಲ್ಲ ಬಹಳ ಲಾಲಿಸಿದ, ಅವರಿಗೆಲ್ಲ ಆನಂದ ಪಡಿಸಿದ ಇಂತಹ ಆ ಕೃಷ್ಣ ಸುಂದರೀಹಿ, ಆ ಸುಂದರಿಯರಾದಂತಹ ಗೋಪಿಯರನ್ನ ಬಹಳ ಪ್ರತಿಲಾಲಯನ್ ಅಂತ, ಅವರೆಲ್ಲರನ್ನು ಕೂಡ ಕೃಷ್ಣ ಬಹಳ ರಮಿಸಿದ, ಅವರಿಗೆಲ್ಲ ಆನಂದ ಕೊಟ್ಟ ಅಂತ ಹೇಳುವಂತಹ ಅರ್ಥ ಇದು. ಸಹಜಾನ್ವಿತ ಸಕಲ ಮಿತ್ರ ಸಂಯುತೋ ಮಧುರಾಂ ಪುರೀಂ ಜನಕವಲ್ಲಭಾಂಗತಃ ಪ್ರವಿಶನ್ನಿಮಾಂಸ ಜಗದೇಕ ಸುಂದರೋ ನರನಾರ್ಯುದಾರನಯನೋತ್ಸವೋ ಭವದ್. ಸಹಜಾನ್ವಿತ ಅಣ್ಣನೊಟ್ಟಿಗೆ ಅಂತ, ತಮ್ಮನೊಟ್ಟಿಗೆ. ಯಾರು? ಲಕ್ಷ್ಮಣನೊಟ್ಟಿಗೆ ರಾಮ. ಸಹಜ ಅಂದ್ರೆ ಸಹೋದರ ಅಂತ ಅರ್ಥ. ಅಣ್ಣನೂ ಆಗ್ಬೋದು, ತಮ್ಮನೂ ಆಗ್ಬೋದು. ರಾಮನಿಗೆ ಅಣ್ಣ ಇಲ್ಲ, ತಮ್ಮನೇ. ಯಾರವ? ಲಕ್ಷ್ಮಣ. ಲಕ್ಷ್ಮಣನೊಡಗೂಡಿದಂತಹ ರಾಮ ತಾನು ಬೇರೆ ಬೇರೆ ಎಲ್ಲ ಮಿತ್ರರು ಕೂಡ ಇರುವಂತಹದ್ದು. ಅವನು ಕೂಡಿ ಎಲ್ಲಿ ಹೋದ ಅಂದ್ರೆ ಅತ್ಯಂತ ಮಧುರವಾದಂತಹ ನಗರಕ್ಕೆ ಹೋದ. ಆ ಮಧುರವಾದ ನಗರ ಯಾವುದು ಅಂದ್ರೆ ಮಿಥಿಲಾ ನಗರ. ಮಧುರಾಂಪುರೀಂ ಅಂತ ಹೇಳ್ತಾರೆ. ಇಲ್ಲಿ ಮಧುರ ಅನ್ನೋದನ್ನ ಹೆಸರಾಗಿ ತಗೊಳ್ಬಾರ್ದು. ಮಧುರ ಅಂದ್ರೆ ಚಂದ ಅಂತ ತಿಳ್ಕೊಳ್ಬೇಕಷ್ಟೆ. ಬಹಳ ಸಮೃದ್ಧಿ, ಸುಖ ಸಮೃದ್ಧಿಯಿಂದ ಬಹಳ ಚಂದವಾಗಿರುವಂತಹ ನಗರ. ಅಲ್ಲಿಗೆ ರಾಮ ಲಕ್ಷ್ಮಣನೊಟ್ಟಿಗೆ ಹೋದ. ಅದು ಜನಕವಲ್ಲಭಾಂ ಅಂತ ಹೇಳ್ತಾರೆ. ಅದು ಜನಕ ಮಹಾರಾಜನೇ ರಾಜನಾಗಿರುವಂತಹ ಅತ್ಯಂತ ಸುಮಧುರವಾಗಿರುವಂತಹ ಒಂದು ನಗರ, ಅದೇ ಮಿಥಿಲಾ ನಗರ. ಅಲ್ಲಿಗೆ ತಮ್ಮನೊಡಗೂಡಿ ರಾಮ ಹೋದ. ಪ್ರವಿಶನ್ನಿಮಾಂಸ ಜಗದೇಕ ಸುಂದರ. ಲೋಕಕ್ಕೆ ಪರಮಾತ್ಮ ಅತ್ಯಂತ ಸರ್ವಪ್ರಮುಖವಾದ ಸೌಂದರ್ಯಶಾಲಿಯಾದವ ಶ್ರೀರಾಮ ಲೋಕಕ್ಕೆ. ಇಂತಹ ರಾಮ ಮಿಥಿಲಾ ನಗರವನ್ನ ಪ್ರವೇಶ ಮಾಡಿದ. ಇವನನ್ನ ನಾರ್ಯುದಾರ ನಯನೋತ್ಸವೋ ಭವತ್. ಈ ರಾಮನನ್ನು ಎಲ್ಲರೂ ನೋಡ್ತಾರೆ. ಆ ನಗರದಲ್ಲಿ, ಮಿಥಿಲಾ ನಗರದ ಪುರುಷರು ಕಣ್ಣರಳಿಸಿ ನೋಡ್ತಾರೆ. ಎಂತಹ ಸುಂದರನಪ್ಪ, ಎಂದೂ ಕೂಡ ಲೋಕದಲ್ಲಿ ಇಂತಹ ಸುಂದರ ಪುರುಷನನ್ನು ನೋಡ್ಲೇ ಇಲ್ವಲ್ಲ ಅಂತ ಕಣ್ಣರಳಿಸಿ ಆ ಮಿಥಿಲಾ ನಗರದ ಪುರುಷರೆಲ್ಲ ನೋಡ್ತಾರೆ. ಸ್ತ್ರೀಯರು ಅಷ್ಟೇ, ಅಲ್ಲಿರುವ ಸ್ತ್ರೀಯರು ಅಷ್ಟೇ, ಅವರೆಲ್ಲರೂ ಕೂಡ ಕಣ್ಣಗಲಿಸಿ ಇಷ್ಟು ಲೋಕೈಕ ಸುಂದರ ಈ ಪುರುಷ ಯಾರಿವ ಅಂತ ಎಲ್ಲರೂ ಕಣ್ಣರಳಿಸಿ ನೋಡ್ತಾರೆ ಎನ್ನುವಂಥದ್ದು. ಈಗ ಇದನ್ನೇ ಕೃಷ್ಣ ಪರವಾಗಿ ಹೇಳುವಂಥದ್ದು. ಕೃಷ್ಣ ಪರವಾಗಿ ಹೇಳುವಾಗ ಸಹಜಾನ್ವಿತ, ಇಲ್ಲೂ ಕೂಡ ಅಣ್ಣ. ಇಲ್ಲಿ ಅಣ್ಣ, ಸಹಜ ಅಂದ್ರೆ ಸೋದರ. ಯಾರು? ಅವನು ರಾಮನೊಡಗೂಡಿ ಕೃಷ್ಣ ಅವನು ತನ್ನ ಮಿತ್ರರ ಜೊತೆಗೆ, ಈ ರಾಮ ಹಾಗೂ ಕೃಷ್ಣ ಇವರಿಗೆ ಅಪಾರ ಸಂಖ್ಯೆಯ ಗೆಳೆಯರಿದ್ರು. ಎಲ್ಲರೂ ಕೂಡ ಗೋಪ ಮಕ್ಕಳಲ್ವ, ಗೋಪಕುಮಾರರೆಲ್ಲರೂ ಕೂಡ ಇವರೊಟ್ಟಿಗೆ ಇರೋದು. ಅವರೆಲ್ಲರೊಟ್ಟಿಗೆ ಕೃಷ್ಣ ಚೆನ್ನಾಗಿ ವೃಂದಾವನದಲ್ಲಿ ಆಟ ಆಡಿಕೊಂಡಿದ್ದ. ಮಧುರಾ ನಗರಕ್ಕೆ ಹೋಗ್ಬೇಕಾಯ್ತು. ಮಧುರಾ ನಗರಿಗೆ ಹೊರಡುವಾಗ ಅವರು ಇದ್ದಾರೆ. ಅಣ್ಣ ತಮ್ಮಂದಿರು ರಾಮಕೃಷ್ಣರು ತೇರಿನಲ್ಲಿ ಅಕ್ರೂರನೊಟ್ಟಿಗೆ ಹೊರಟವರು. ಆದರೆ ಅವರ ಹಿಂದೆ ಮತ್ತಷ್ಟು ಎತ್ತಿನ ಗಾಡಿಗಳು ಹೊರಟಿವೆ. ಅದರಲ್ಲೆಲ್ಲ ಗೋಪರಿದ್ದಾರೆ, ಗೋಪ ಮಕ್ಕಳು ಇದ್ದಾರೆ ಅಂತ ಅರ್ಥ. ಅದು ಭಾಗವತದಲ್ಲಿ ಹಾಗೆ ಬರ್ತದೆ. ಇಲ್ಲ ಅಷ್ಟೊಂದು ಶ್ಲೋಕದಲ್ಲಿ ಅಷ್ಟು ವಿವರಿಸಲಿಲ್ಲ, ಅದೇ ಅಭಿಪ್ರಾಯ ಅಂತ. ಇವರು ಹೀಗೆ ಹೋಗುವಾಗ ಆ ಮಧುರಾ ನಗರಕ್ಕೆ ಹೋಗಿದ್ದಾರೆ.
ಅದು ಜನಕವಲ್ಲಭ ಮಧುರಾಪುರಿ ಅಂತಾರಲ್ಲ, ಇಲ್ಲಿ ಜನಕವಲ್ಲಭ ಅಂದ್ರೆ ಇಲ್ಲೆಲ್ಲಿ ಜನಕ ಮಹಾರಾಜ ಇದ್ದಾನೆ. ಜನಕರಾಜನನ್ನೇ ಅಧಿಪತಿಯನ್ನಾಗಿ ಉಳ್ಳದ್ದು ಮಿಥಿಲಾ ನಗರ. ಇಲ್ಲಿ ಹೇಗೆ ಹೇಳ್ತಾರೆ ಅಂದ್ರೆ ಹಾಗಲ್ಲ, ಅದಕ್ಕೆ ಜನಕವಲ್ಲಭ ಅಂದ್ರೆ ಅರ್ಥ ಏನು? ವಸುದೇವ, ಕೃಷ್ಣನಿಗೆ ತಂದೆಯಾಗಿರುವಂತಹ ವಸುದೇವನನ್ನೇ ರಾಜನನ್ನಾಗಿ ಹೊಂದಿರಬೇಕಾದಂತಹ ನಗರಿ ಯಾವುದು? ಮಥುರಾ ನಗರಿ. ಆದರೆ ಆ ಕುಟುಂಬದಲ್ಲಿ ಬಹಳ ಬಿರುಗಾಳಿಯಂತಹ ಪ್ರಸಂಗ ನಡೆದೋಯ್ತು. ಹೀಗಾಗಿ ದೇವಕಿ ವಸುದೇವರು ಅವರು ಸೆರೆಮನೆ ಪಾಲಾಗಿದ್ದಾರೆ. ಆದರೆ ಮೂಲತಃ ರಾಜ ಯಾರು ಅಂದ್ರೆ ಇದೆ ಈ ಶೂರಸೇನ ಮಂಡಲದ ರಾಜ ಯಾರು? ವಸುದೇವ. ಆ ಪ್ರದೇಶ, ಆ ಸಂಬಂಧಿಸಿದಂತಹ ಸ್ಥಳವೇ ಆದದ್ದು ಯಾವುದು? ಈ ಮಧುರಾ ನಗರ. ಅದಕ್ಕೆ ಪ್ರವಿಶನ್ ಅಂತ ಹೇಳ್ತಾರೆ. ಅಣ್ಣನೊಟ್ಟಿಗೆ ಸಸಹಜ ಪ್ರವಿಶನ್, ಅಣ್ಣನೊಟ್ಟಿಗೆ ಆ ನಗರವನ್ನ, ಮಧುರಾ ನಗರವನ್ನ ಪ್ರವೇಶ ಮಾಡಿದ. ಸ ಜಗದೇಕ ಸುಂದರ. ಕೃಷ್ಣ ಅಂದ್ರೆ ಯಾರು ಮಾಡಿದೀರಾ? ಜಗತ್ತಿನಲ್ಲೆಲ್ಲ ಸರ್ವಪ್ರಮುಖವಾದಂತಹ ಸೌಂದರ್ಯಶಾಲಿಯಾದವ ಕೃಷ್ಣ. ಇಂತಹ ಕೃಷ್ಣ ಆ ಮಧುರಾ ನಗರದ ಸ್ತ್ರೀ ಪುರುಷರೆಲ್ಲರೂ ಕೂಡ ಈ ಕೃಷ್ಣನನ್ನ ಕಣ್ಣರಳಿಸಿ ನೋಡ್ತಾರೆ. ಎಂತಹ ಸುಂದರ ಪುರುಷ ಇವ, ಎಷ್ಟು ಚಂದ ಇದ್ದಾನಲ್ಲ ಅಂತ ಕೃಷ್ಣನನ್ನ ರೆಪ್ಪೆ ಬಡಿದೆ ಆ ಕಣ್ಣರಳಿಸಿಕೊಂಡು ಮಧುರಾ ನಗರದ ಸ್ತ್ರೀ ಪುರುಷರೆಲ್ಲರೂ ಕೂಡ ಕೃಷ್ಣನನ್ನು ನೋಡ್ತಾರೆ. ಅದು ನಯನೋತ್ಸವ ಅಂತ ಹೇಳ್ತಾರೆ. ಅವರ ಕಣ್ಣುಗಳಿಗೆ ಹಬ್ಬವಾಯಿತು. ಮಿಥಿಲಾ ನಗರದ ಜನರಿಗೆ ರಾಮ ದರ್ಶನ ಮಾಡಿ ಕಣ್ಣುಗಳಿಗೆ ಹಬ್ಬ. ಮಧುರಾ ನಗರದ ಪ್ರಜೆಗಳಿಗೆ ಕೃಷ್ಣ ದರ್ಶನ ಮಾಡಿ ಕಣ್ಣಿಗೆ ಹಬ್ಬ. ಹೀಗೆ ಕಣ್ಣಿಗೆ ಹಬ್ಬ ಉಂಟಾಯಿತು. ಅದು ರಾಮರೂಪ ಇರಲಿ, ಕೃಷ್ಣ ರೂಪ ಇರಲಿ, ರಾಮ ದರ್ಶನ, ಕೃಷ್ಣರ ದರ್ಶನ ಎಲ್ಲವೂ ಕೂಡ ಆನಂದವನ್ನು ಕೊಡುವಂಥದ್ದೇ ಆಗಿತ್ತು, ಕಣ್ಣಿಗೆ ಹಬ್ಬ ಉಂಟು ಮಾಡುವಂಥದ್ದು ಅಂತ ಇಷ್ಟು ಅಂಶಗಳನ್ನು ನಾವು ಗ್ರಹಿಸಬಹುದು. ಅಥ ಖಂಡಿತೇಶ್ವರ ಧನುಸ್ಸಲೀಲಯ ಕ್ಷಪಿತೋಗ್ರಸೇನ ನೃಪಪುತ್ರ ಪೌರುಷಃ ತಮುಪಸ್ಯ ವಿಪ್ರಗುರುಮಬ್ಜ ಭೂಗುರುಃ ಸ್ವಜನಾನ್ ಅಮೋದಯದಮೇಯ ತೇಜಸ ಎನ್ನುವಂತಹ ಶ್ಲೋಕ. ಈ ಶ್ಲೋಕದ ವಿವರಣೆ ಮತ್ತೆ ನಾಳೆ ನೋಡುವ. ಯಾಕೆಂದ್ರೆ 2 ಅವತಾರಗಳನ್ನು ಕೂಡಿಸಿ ಹೇಳಿರುವಂಥದ್ದು. ಮತ್ತೆ ನಾಳೆ ನೋಡುವ. ಬ್ರಹ್ಮಾರ್ಪಣಮಸ್ತು. ಈಗ ಮತ್ತೆ ಮಧ್ವವಿಜಯ ನಾಳೆಗಾಯ್ತು. ಮತ್ತೆ ಮತ್ತೊಂದು ಪಾಠ ಮುಂದುವರೆಸುವ. ಬ್ರಹ್ಮಾರ್ಪಣಮಸ್ತು.